ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನನ್ನ ಫ್ರೆಂಡ್ ಮಗಳು ಮದುವೆಗೆ ಹೋಗಿದ್ದಾಗ ಅಲ್ಲಿನ ಸಿಂಪಲ್ ಡೆಕೋರೇಷನ್ ಜೊತೆ ಕ್ಯೂಟಾಗಿರೋಂಥ ಬಿಡದಿ ಮನೆಯನ್ನು ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ತಾಯಿದ್ದೀನಿ. ಮದುವೆ ಅನ್ನೋದು ನಮ್ಮ ಲೈಫ್ ಸ್ಪ್ಯಾನಲ್ಲಿ ಒಂದು ಮುಖ್ಯವಾದ ಘಟ್ಟ. ಅಂಥ ಒಂದು ಪವಿತ್ರ ಸಂಪ್ರದಾಯದ ಪದ್ಧತಿಗಳು ವಿಭಿನ್ನವಾಗಿರುತ್ತವೆ ಒಂದೊಂದು ಕಡೆ. ಈ ಮದುವೆಗಳಂದ್ರೇ ಸಂಭ್ರಮ ಸಡಗರ. 2-3 ದಿನದಿಂದನೇ ತುಂಬ ಶಾಸ್ತ್ರಗಳಿರ್ತವೆ. ಈಗೀಗಂತೂ ಚಪ್ಪರ ಪೂಜೆಯಿಂದ ಹಿಡಿದು ಹಳದಿ ಶಾಸ್ತ್ರ, ಮೆಹಂದಿ ಶಾಸ್ತ್ರ, ಬಳೆ ಶಾಸ್ತ್ರ ಇವೆಲ್ಲನೂ ತುಂಬ ಕಲರ್ಫುಲ್ಲಾಗಿ ಮಾಡ್ತಾರೆ. ಅದಾದಮೇಲೆ ರಿಸೆಪ್ಷನ್ನು, ಬೆಳಗ್ಗೆ ಗಂಗೆ ಶಾಸ್ತ್ರ, ಕಾಶಿ ಯಾತ್ರೆ ಅಂದರೆ ವರನನ್ನು ಧಾರೆ ಮಂಟಪಕ್ಕೆ ಕರ್ಕೊಂಡು ಹೋಗೋದು, ಮಾಂಗಲ್ಯ ಧಾರಣೆ, ಸಪ್ತಪದಿ, ಅರುಂಧತಿ ನಕ್ಷತ್ರ, ಭೋಜನ ಇವೆಲ್ಲ ಆದಮೇಲೆ ವರನ ಜೊತೆ ವಧುವನ್ನು ಕಳಿಸೋವಾಗ ಈ ಬಿಡದಿ ಮನೆಯಲ್ಲಿ ಜೋಡಿಸಿಟ್ಟಿರೋಂಥ ವಸ್ತುಗಳನ್ನ ಕೊಟ್ಟು ಕಳಿಸ್ತಾರೆ. ಬಿಡದಿ ಮನೆಯಲ್ಲಿ ವರನ ಕಡೆಯವರಿಗೆ ಇಷ್ಟ ಆಗೋ ಥರ ಅತಿ ಅವಶ್ಯಕವಾಗಿರುವಂಥ ದಿನನಿತ್ಯದ ವಸ್ತುಗಳನ್ನು ಇಟ್ಟಿರ್ತಾರೆ. ಅದು ಅವ್ರವ್ರ ಶಕ್ತಿ ಮೇಲೆ ಡಿಪೆಂಡ್ ಆಗಿರುತ್ತೆ. ಒಂದೊಂದು ವಸ್ತುಗಳನ್ನು ಎಷ್ಟು ನೀಟಾಗಿ ಅಟ್ರಾಕ್ಟಿವ್ ಆಗಿ ಡೆಕೋರೇಟ್ ಮಾಡಿದ್ದಾರೆ ನೋಡಿ. ಕಮಲದಲ್ಲಿ ಕುಳಿತಿರುವಂಥ ಮಹಾಲಕ್ಷ್ಮಿ, ಇದು ಮಣಿಗಳಿಂದ ಮಾಡಿರುವಂಥ ಅಲಂಕಾರಿಕ ಉಯ್ಯಾಲೆ ಮತ್ತು ಟೀಪಾಯ್, ಕಳಸ, ಮನೆ ದೇವರ ಫೋಟೋ, ಹಾಗೆ ಕಾರ್ವಿಂಗ್ ಮಾಡಿರೋ ಕೊಬ್ಬರಿ ನೋಡಿ, ಆವಾಗಿನ ಕಾಲದ್ದು ಬೆತ್ತದ ಬುಟ್ಟಿ. ಇದು ದವಸ ಧಾನ್ಯಗಳು 2-3 ದಿವಸಕ್ಕಾಗೋಷ್ಟು ಇಟ್ಟಿರ್ತಾರೆ ಅನಿಸುತ್ತೆ. ಇದು ಪಳಪಳ ಹೊಳಿತಾ ಇರುವಂಥ ಸ್ಟೀಲ್ ಪಾತ್ರೆ, ಹಿತ್ತಾಳೆ ಪಾತ್ರೆಗಳು. ಇದು ಡೆಕೋರೇಟ್ ವೆಡ್ಡಿಂಗ್ ಕೊಕೊನಟ್ಸ್ ಅಂತಲೇ ಮಾಡಿಕೊಡ್ತಾರೆ. ಅದ್ರ ಮೇಲೆ ವಧುವರರ ಚಿತ್ರಗಳನ್ನ ಎಷ್ಟು ಚೆನ್ನಾಗಿ ಕಾರ್ವಿಂಗ್ ಮಾಡಿದ್ದಾರೆ ನೋಡಿ. ತುಂಬ ಕಷ್ಟವಾಗಿರೋಂಥ ಕಲೆ ಇದು. ಮತ್ತು ಡಿಸೈನ್ ಇರೋ ಸಕ್ಕರೆ ಅಚ್ಚುಗಳು ನೋಡಿ. ಕೊಬ್ಬರಿ ಮೇಲೆ ಗಣಪತಿ, ಶಿವಪಾರ್ವತಿ, ವೆಂಕಟರಮಣ ಸ್ವಾಮಿ ಮತ್ತು ಲಕ್ಷ್ಮಿ, ಇಂಥದ್ರೆಲ್ಲ ಮಾಡಬೇಕಾದ್ರೆ ಸ್ಕಿಲ್ ಚೆನ್ನಾಗಿರಬೇಕು. ಅದರಲ್ಲಿ ನೀರಿನ ಜಗ್ಗು, ಕಾಫಿ ಫಿಲ್ಟ್ರು, ಶಾವಿಗೆ ಮಣೆ ಮತ್ತು ವಧುವರರ ಹೆಸರುಗಳನ್ನು ಕಾರ್ವಿಂಗ್ ಮಾಡಿದ್ದಾರೆ ನೋಡಿ. ಒಂದು ಸಂಸಾರಕ್ಕೆ ಬೇಕಾಗುವಂಥ ಸ್ಟೀಲ್ ಬಾಕ್ಸ್ಗಳನ್ನೆಲ್ಲ ಜೋಡಿಸಿಟ್ಟಿದ್ದಾರೆ. ಜೊತೆಗೆ ಮೇಕಪ್ ವಸ್ತುಗಳನ್ನು ಕೂಡ ಇಟ್ಟಿದ್ದಾರೆ. ಇದೆಲ್ಲ ನೋಡಿ ನಮಗೆ ಇಂಪ್ರೆಸ್ ಆಗಿದ್ದಕ್ಕೆ ಈ ಥರ ನಾನು ವಿಡಿಯೋ ಮಾಡಿದ್ದೀನಿ. ಇಂಥ ಸುಂದರವಾದ ಮದುವೆ ರಿಸೆಪ್ಷನ್ಗೆ ಹೋಗಿದ್ದು, ಅದರಲ್ಲಿ ಈ ಬಿಡದಿ ಮನೆ ನನಗೆ ಹೈಲೈಟ್ ಕಾಣಿಸಿದ್ದಕ್ಕೆ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಈ ವಿಡಿಯೋನ ಮಾಡಿದ್ದೀನಿ ಫ್ರೆಂಡ್ಸ್. ನೋಡಿ, ನಿಮಗೂ ಇದು ರೀಕಾಲ್ ಆಗ್ಬೋದು ಮತ್ತು ಮದುವೆ ಮಾಡೋರಿಗೆ ಒಂದು ಐಡಿಯಾ ಬರ್ಬೋದು. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಕೊಡಿ, ಶೇರ್ ಮಾಡಿ. ಹೀಗೆ ನನ್ನ ವಿಡಿಯೋಗಳನ್ನ ನೋಡ್ತಾ ಇರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.